ಹಾಯ್ ವೀಕ್ಷಕರೇ, ಮೊನ್ನೆ ಒಂದು ಬುಕ್ಕಿಂಗ್ ಬಂತು. ಬುಕ್ಕಿಂಗ್ ಪಿಕ್ ಮಾಡಕ್ಕೆ ಹೋದಾಗ ಕಸ್ಟಮರ್ನ ಓಲ್ಡ್ ಇನೋವಾ ಕಾರು, ಓಲ್ಡ್ ವರ್ಷನ್ ಬರ್ತಿತ್ತಲ್ಲ, ಅದು ಇನೋವಾ ಕಾರಿಂದ ಎಲ್ಲ ಇಳಿದು ನನ್ನ ಕಾರಿಗೆ 4 ಜನ ಹತ್ಕೊಂಡ್ರು. ಆ ಕಾರಲ್ಲಿ ಒಬ್ಬರು ಬಿಟ್ಟು ಇನ್ನು 4 ಜನ ಹತ್ಕೊಂಡ್ರು. ಅವಾಗ ಹೊತ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ನಾನು ಕೇಳಿದೆ, ಯಾಕೆ ಸರ್ ಏನಾಯಿತು, ಗಾಡಿ ಇತ್ತಲ್ಲ, ಕ್ಯಾಬ್ ಬುಕ್ ಮಾಡಿದ್ರಲ್ಲ ಏನಕ್ಕೆ ಅಂತ. ಆ ಗಾಡಿ ಯಾಕೋ ಇಕ್ಕಿದಂಗೆ ಆಫ್ ಆಗೋಯ್ತು. ಆಮೇಲೆ ಆಯಿಲ್ ಚೆಕ್ ಮಾಡಿದಾಗ ಫುಲ್ ಗಟ್ಟಿ ಆಗಿಬಿಟ್ಟಿದೆ, ಏನಾಯ್ತು ಅಂತ ಗೊತ್ತಿಲ್ಲ, ಫುಲ್ ಆಫ್ ಆಯಿತು, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಹುಡ್ಕೊಂಡ್ಬಿಟ್ಟು ಮೆಕ್ಯಾನಿಕ್ ಬರೋಕ್ಕೆ ಹೇಳ್ಬಿಟ್ಟು, ನಾವು ಫ್ಯಾಮಿಲಿ ಇದೀವಲ್ಲ ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಂದು ಸಹ ಅಂತ ಹೇಳಿದ್ರು. ಅವರು ಏನು ಮಾಡಿದ್ದಾರೆ ಅಂದರೆ, ಅವರು ಇಂಜಿನ್ ಆಯಿಲ್ ಎಲ್ಲ ಚೆಕ್ ಮಾಡ್ಕೊಂಡೇ ಇಲ್ಲ. ಅವ್ರದ್ದೇನು ಕೆಲಸ ಅಂದರೆ 10,000 12,000 ಒಂದ್ಸಲ ಓಡಿದಾಗ ಶೋರೂಮಿಗೆ ತಗೊಂಡೋಗಿ ಬಿಡೋದು ಗಾಡಿನ, ಶೋರೂಮಲ್ಲಿ ಸರ್ವಿಸ್ ಮಾಡ್ತಾರೆ. ಮತ್ತೆ ಇನ್ನು 10-12,000 ಕಿಲೋಮೀಟ್ರ್ ರನ್ ಆಗೋ ತನಕ ಅವರು ಚೆಕ್ ಮಾಡ್ಕೊಳೋದು, ಅವೆಲ್ಲ ಸೀನೆ ಇಲ್ಲಿ ಬಂತವರು ಸುಮ್ಮನೆ ಓಡಿಸ್ತಾ ಇರೋದು ಅಷ್ಟೇ. ಈ ಥರ ಮಾಡ್ಕೊಂಡು ಅದು ಆಯಿಲು ಗಟ್ಟಿಯಾಗಿದೆ, ಎಲ್ಲ ಲೀಕೇಜ್ ಆಗಿತ್ತು ಅನ್ನೋ ಗೊತ್ತಿಲ್ಲ, ಅಥವಾ ತುಂಬ ಕಿಲೋಮೀಟ್ರ್ ಜಾಸ್ತಿ ರನ್ ಮಾಡಿಬಿಟ್ರೆ ಅನ್ನೋ ಗೊತ್ತಿಲ್ಲ. ಆಯಿಲ್ ಗಟ್ಟಿಯಾಗಿದೆ, ಅದು ಏನು ಇಂಜಿನ್ ಸೀಜ್ ಆಯ್ತು ಅನ್ನೋ ಗೊತ್ತಿಲ್ಲ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಅದೇ ನಾನು ಏನಕ್ಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ, ಆಲ್ಮೋಸ್ಟ್ ಎಲ್ಲ ಬೋಲ್ಡರ್ಸು ಆಲ್ಮೋಸ್ಟು ಎಲ್ಲರೂ ಅವಾಗ ಚೆಕ್ ಮಾಡ್ಕೊತಾನೆ ಇರ್ತಾರೆ. ಕೆಲವರು ವೈಟ್ ಬೋಲ್ಡರು, ಅದಾದ್ರು ವೈಟ್ ಬೋಲ್ಡರ್ ಕೆಲವರು ಚೆಕ್ ಮಾಡ್ಕೊಳ್ಳೋರು ಇರ್ತಾರೆ. ಇನ್ನು ಕೆಲವರು ಆಯಿಲ್ಸ್ ಚೆಕ್ ಮಾಡ್ಕೊಳ್ಳೋದು, ಕೂಲೆಂಟ್ ಆಯಿಲ್ ಚೆಕ್ ಮಾಡ್ಕೊಳೋದಾಗಲಿ, ಇಂಜಿನ್ ಆಯಿಲ್ ಚೆಕ್ ಮಾಡ್ಕೊಳೋದಾಗಲಿ, ಬ್ರೇಕ್ ಆಯಿಲ್ ಚೆಕ್ ಮಾಡ್ಕೊಳೋದಾಗಲಿ, ಇದೇನು ಮಾಡ್ತಾರಲ್ಲ, ಏನು 10,000 ಕಿಲೋಮೀಟ್ರಿಗೆ ಒಂದ್ಸಲ ಶೋರೂಮಿಗೆ ತಗೊಂಡೋಗಿ ಬಿಡ್ತಾರೆ. ಸರ್ವಿಸ್ ಎಲ್ಲ ಆದ್ಮೇಲೆ ಫೋನ್ ಮಾಡ್ತಾರೆ, ಸಂಜೆ ಹೋಗಿ ತೊಗೊಂಬರ್ತಾರೆ. ಇನ್ನೊಂದು 10,000 ತನಕ ಸುಮ್ಮನೆ ಹೊಡಿತಾ ಇರ್ತಾರೆ. ಕೆಲವರು ನೋಡೋದು ಏನೋ ಮಾಡೋಕ್ಕೋಗಲ್ಲ, ಇಂಜಿನ್ ಬಾನೆಟ್ ಎತ್ತು ಕೆಲವರು ನೋಡಲ್ಲ. ಆ ಥರದವರು ಕೆಲವರು ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಪಾಪ ಕೆಲವರಿಗೆ. ಆ ಥರ ತಪ್ಪನ್ನ ಯಾರೂ ಮಾಡಬಾರ್ದು. ಯಾರೇ ಆಗಲಿ, ನೀವು ಕಾರು ದಿನ ಡ್ರೈವ್ ಮಾಡ್ತಿರ್ತೀರ, ಗಾಡಿನ ತೆಗಿತೀರ ಆಚೆ ಅಂದರೆ ಮಿನಿಮಮ್ ಅಂದ್ರೆ 3 ದಿನ 4 ದಿನಕ್ಕೊಂದ್ಸಲ ಫುಲ್ ಗಾಡಿನ ನೀವು ಚೆಕ್ ಮಾಡ್ಕೋಬೇಕು. ಮನೆಯಿಂದ ಕೀ ಎತ್ಕೊಂಡ್ ಬಂದ ತಕ್ಷಣ ಡೈರೆಕ್ಟ್ ಒಳಗಡೆ ಬಂದು ಕುತ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೋಗೋದಲ್ಲ. ಫಸ್ಟು ಒಂದು 4-5 ದಿವ್ಸಕ್ಕೊಂದ್ಸಲನಾದ್ರು ನೀವು ದಿನ ಗಾಡಿ ತೆಗಿತೀರಾ ಅಂದರೆ, ದಿನ 10 ಕಿಲೋಮೀಟ್ರ್ ಡ್ರೈವ್ ಮಾಡ್ತೀರಾ ಅಂದರೆ ಟೈರ್ನು ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ 4 ಟೈರುಗಳು ಈಕ್ವಲಾಗಿ ಸವಿತಾ ಇದ್ದಾವ, ಒಂದೇ ಕಡೆ ಬಟನ್ ಸವಿತಾ ಇತ್ತಾ ಅಥವಾ ಈಕ್ವಲಾಗಿ ಸವಿತಾ ಇದ್ದಾವ ಅಂತ ಟೈರ್ನು ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ಕೆಲವು ಅಲೈನ್ಮೆಂಟ್ ಎಲ್ಲ ಮಾಡಿಸಿರೋಲ್ಲ, ಗುಂಡಿ ಏನೋ ದೊಡ್ಡ ದೊಡ್ಡ ಗುಂಡಿ ಇಳಿಸಿದಾಗ ಅಲೈನ್ಮೆಂಟ್ ಹೋಗ್ಬಿಟ್ಟು ಒಂದೇ ಕಡೆ ಸವಿತಾ ಇರುತ್ತೆ, ಗೊತ್ತಾಗಲ್ಲ ನಿಮ್ಗದು. ಸೌದು ಒಂದೇ ಕಡೆ ಸೌದ್ಬಿಟ್ಟು ಟೈರು, ಹೊಸ ಟೈರ್ ಆದರೂ ಕೂಡ ಒಂದು 20,000 25,000 30,000ಕ್ಕೆಲ್ಲ ಒಂದೇ ಕಡೆ ಸೌದು ಟೈರ್ ಹೋಗೇ ಬಿಡುತ್ತೆ. ಆದ್ದರಿಂದ ನೀವು ಫಸ್ಟ್ ಬಂದ ತಕ್ಷಣ ಫಸ್ಟ್ ಟೈರ್ ಚೆಕ್ ಮಾಡ್ಕೋಬೇಕು. ಈ ಥರ ಮುಟ್ಟಿ ನೋಡಿ, ಫೀಲ್ ಮಾಡಿ, ಹಿಂಗೆ ಸೌರಿ ಗೊತ್ತಾಗ್ಬಿಡುತ್ತೆ. ಒಂದೇ ಕಡೆ ಸೌದಿದ್ರೆ, ಒಳಮಕ್ಕೆ ಸೌದಿದ್ರೆ ಅಥವಾ ಹೊರಮಕ್ಕೆ ಸೌದಿದ್ರೂ ಗೊತ್ತಾಗುತ್ತೆ. ಅದಾದ್ಮೇಲೆ ಒಂದ್ಸಲ ಕೆಳಗಡೆ ಯಾವ್ದಾದ್ರು ನಾಯಿ ಬೇಕು ಯಾವ್ದಾದ್ರು ಮನೆಗಿರುತ್ತೆ ಒಂದು ಸಮ್ಟೈಮ್ಸು, ನೆರಳು ಹುಡ್ಕೊಂಬಂದು ಏನಾದ್ರು ಇದೆಯಾ ಅಂತ ನೋಡಿ, ಇದ್ರೆ ಓಡಿಸಿ. ಮತ್ತು ಆಯಿಲ್ ಗೀಲ್ ಏನಾದ್ರು ಲೀಕ್ ಆಗಿದೆಯಾ ಅಂತ ಜಾಗನ ನೋಡಿ, ಆ ಇಂಜಿನ್ ಆಯಿಲ್ ಲೀಕ್ ಆಗಿದೆಯಾ ಅಥವಾ ಕೂಲೆಂಟ್ ಆಯಿಲ್ ಅಥವಾ ಪೆಟ್ರೋಲ್ ಡೀಸೆಲ್ ಏನಾದ್ರು ಲೀಕ್ ಆಗಿದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ಏನಾರು ಇದೆಯಾ ಅಂತ ಒಂದ್ಸಲ ನೋಡಿ. ಅದಾದಮೇಲೆ ಬಾನೆಟ್ ಎಲ್ಲ ಓಪನ್ ಮಾಡ್ಕೊಂಡು ಕೂಲೆಂಟ್ ಆಯಿಲೆಲ್ಲ ಚೆಕ್ ಮಾಡ್ಕೊಳ್ಳಿ. ಕೂಲೆಂಟ್ ಆಯಿಲು ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾರ್ಟ್ ಆಗಿದ್ದಾಗ ಚೆಕ್ ಮಾಡ್ಕೊಂಡು ಹೋಗಬಾರ್ದು. ಅದು ನಿಮಗೆ ಮೆಕ್ಕಕ್ಕೆಲ್ಲ ಆರೋ ಚಾನ್ಸಸ್ ಇರುತ್ತೆ. ಮತ್ತು ತುಂಬ ದೂರದಿಂದ ಬಂದು ಕಿಲೋಮೀಟ್ರ್ ಗಟ್ಟಲೆ ಓಡಿಸ್ಕೊಂಬಂದು ಕೂಡ ಯಾವುದೇ ಕಾರಣಕ್ಕೂ ನೀವು ಕೂಲೆಂಟ್ ಆಯಿಲ್ ಕ್ಯಾಪ್ನ ಓಪನ್ ಮಾಡಬಾರ್ದು. ಯಾಕೆಂದರೆ ತುಂಬ ಹೀಟಾಗಿರುತ್ತೆ. ಲಾಸ್ಟ್ ಟೈಮ್ ಒಬ್ಬರು ಡ್ರೈವರ್ಗೆ ಹಿಂಗೇನೆ, ಎಲ್ಲೊಬ್ಬ ಡ್ರೈವರ್ಗೇನೆ ಪಾಪ ಗೊತ್ತಾಗದಲ್ಲಿ ತುಂಬ ದೂರದಿಂದ ಬಂದು ಓಪನ್ ಮಾಡಿಬಿಟ್ಟು ಮುಖಕ್ಕೆಲ್ಲ ಸಿಡಿದು ಮುಖನೇ ಸುಟ್ಟೋದಂಗೆ ಆಗ್ಬಿಟ್ಟಿತ್ತು. ಆ ಥರ ಎಲ್ಲ ಆಗುತ್ತೆ. ಆದ್ದರಿಂದ ಹೀಟಿದ್ದಾಗ ತುಂಬ ದಿನದಿಂದ ಡ್ರೈವ್ ಮಾಡ್ಕೊಂಬಂದಾಗ ಯಾವುದೇ ಕಾರಣಕ್ಕೂ ಕೂಲೆಂಟ್ ಆಯಿಲ್ನ ಓಪನ್ ಮಾಡಲೇಬಾರ್ದು. ಓಕೆನಾ? ಬೆಳಗ್ಗೆ ಬಂದ ತಕ್ಷಣ ಕೂಲೆಂಟ್ ಆಯಿಲ್ ಚೆಕ್ ಮಾಡ್ಕೊಳ್ಳಿ. ಮಿನಿಮಮಿಂದ ಮೇಲೆ ಇರಬೇಕು, ಯಾವುದೇ ಕಾರಣಕ್ಕೂ ಮಿನಿಮಮಿಂದ ಕೆಳಗಡೆ ಬರೋ ಥರ ಬರೋಕ್ಕೆ ಬಿಡಬೇಡಿ. ಯಾಕೆಂದರೆ ಕೂಲೆಂಟ್ ಆಯಿಲ್ ತುಂಬ ಮುಖ್ಯ. ಇಲ್ಲ ಕೂಲೆಂಟ್ ಆಯಿಲ್ ಕಮ್ಮಿ ಆಯಿತು ಅಂದರೆ ಗಾಡಿ ಹೀಟಾಗ್ಬಿಡುತ್ತೆ. ಹೀಟಾದರೆ ನಿಮಗೆ ಗೊತ್ತಿದೆ ಏನೇನೋ ಅನಾಹುತಗಳು ಆಗ್ತವೆ ಅಂತ. ಹೀಟಾಗ್ಬಿಟ್ಟು ಗಾಡಿಗೆ ಎಫೆಕ್ಟ್ ಆಗೋದು, ತುಂಬ ಇಂಜಿನ್ಗೆಲ್ಲ ಸಮಸ್ಯೆ ಆಗುತ್ತೆ. ಇಂಜಿನ್ ಆಯಿಲ್ ನೋಡ್ಕೊಳ್ಳಿ. ಮತ್ತು ಎಲ್ಲ ಇಂಜಿನ್ ಆಯಿಲ್ ನೋಡಿ ಎಷ್ಟು ಇದೆ ಅಂತ, ಮಿನಿಮಮ್ ಮ್ಯಾಕ್ಸಿಮಮ್ ಇದೇ ಇರಬೇಕು. ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಒಂದೊಂದ್ಸಲ ಏನಾಗುತ್ತೆ ಅಂದರೆ, ನನ್ನ ಗಾಡೀಲಿ ಹಂಗಾಗಿತ್ತು ಒಂದ್ಸಲ. ಏನು ಮಾಡಿದ್ದಾರೆ ಇವರು, ಸರ್ವಿಸ್ ಮಾಡ್ಸೋಕೆ ಹೋದಾಗ ಗೇಜ್ ಏನು ಮಾಡಿದ್ದಾರೆ, ಗೇಜ್ ಚೆಕ್ ಮಾಡೋ ಗೇಜ್ ಇದೆಯಲ್ಲ, ಆ ಗೇಜ
ಸರಿಯಾಗಿ ಮುಚ್ಚಿ ಫುಲ್ ಪ್ರೆಸ್ ಮಾಡಿ ಅಮ್ಕಿಲ್ಲ ಗೇಜ್ನ, ಸುಮ್ಮನೆ ಮೇಲ್ಗಡೆ ಹಿಂಗೆ ಪ್ರೆಸ್ ಮಾಡಿ, ಜಾಸ್ತಿ ಪ್ರೆಸ್ ಮಾಡಿಲ್ಲ, ಸುಮ್ಮನೆ ಹಿಂಗೆ ಮೇಲ್ಗಡೆ ಇಟ್ಬಿಟ್ಟಿದ್ದಾನೆ. ಅದೇನಾಗಿದೆ ಅಂದರೆ ಇಂಜಿನ್ ಗಾಡಿ ಓಡ್ತಾ 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 ಎಷ್ಟೋ ಆಯಿಲ್ ನನಗೆ ಕಮ್ಮಿನೇ ಆಗ್ಬಿಟ್ಟಿದೆ. ಅದು ಆವಿ ಆಗಿ 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 ಅಲ್ಲಿ ಗೇಜ್ ಸಂದಿಲ್ ಆವಿ ಆಗಿ ಇಂಜಿನ್ ಆಯಿಲ್ಲು ಕಮ್ಮಿನೇ ಆಗ್ಬಿಟ್ಟಿದೆ. ಒಂದು ಇನ್ನೂ 5,000 ಅಲ್ಲೇ ಮಿನಿಮಮ್ ಬಂದ್ಬಿಟ್ಟಿದೆ. 10,000 ರೂಪಾಯಿ ಮಿನಿಮಮ್ 10,000 ಕಿಲೋಮೀಟ್ರ್ ಓಡಬೇಕು, ಆದ್ರೂ ಮಿನಿಮಮ್ ಬರ್ತಿರ್ಲಿಲ್ಲ. ಆದರೆ ಇದು 5,000 ಮಿನಿಮಮ್ ಬಂದ್ಬಿಟ್ಟಿದೆ. ಅವಾಗ ಮತ್ತೆ ಹೋಗಿ ಸರ್ವಿಸ್ ಮತ್ತೆ ಆಯಿಲ್ ಚೇಂಜ್ ಮಾಡಿಸಿದಾಯ್ತು. ಹಂಗೆ ಗಟ್ಟಿಯಾಗಿದೆ ಏನಂತ ಎಲ್ಲ ನೀಟಾಗಿ ಕೈಲಿ ಮುಟ್ಬಿಟ್ಟೆಲ್ಲ ಚೆಕ್ ಮಾಡ್ಕೊಳ್ಳಿ. ಗಟ್ಟಿ ಆಯಿತು ಅಂದರೆ ಬೇಗ ಚೇಂಜ್ ಮಾಡಿಸ್ಬೇಕು. 10,000 ಒಳಗಡೆ 10,000 ಮ್ಯಾಕ್ಸಿಮಮ್ ಅಷ್ಟೇ, 10,000 ದಾಟಕ್ಕೆ ಬಿಡ್ಬಾರ್ದು ಯಾವುದೇ ಕಾರಣಕ್ಕೂ. ಇಂಜಿನ್ ಆಯಿಲೆಲ್ಲ ಬೇಗ ಚೇಂಜ್ ಮಾಡಿಸೋಷ್ಟು ನಿಮಗೇನೆ ಒಳ್ಳೇದು, ಇಂಜಿನ್ನು ಚೆನ್ನಾಗಿರುತ್ತೆ. ಆಮೇಲೆ ಬ್ರೇಕ್ ಆಯಿಲೆಲ್ಲ ಚೆಕ್ ಮಾಡ್ಕೊಳ್ಳಿ ಎಷ್ಟರಲ್ಲಿದೆ ಅಂತ. ಬ್ರೇಕ್ ಆಯಿಲು ತುಂಬ ಮುಖ್ಯನೇ, ಎಲ್ಲ ಬ್ರೇಕ್ ಗಾಡಿ ಇಡಬೇಕಲ್ಲ, ಹಂಗಾಗಿ ಬ್ರೇಕ್ ಆಯಿಲು ಮುಖ್ಯ. ಹಿಂಗೆ ವೈಪರ್ ನೀರು ಎಲ್ಲ ಇದೆಯಲ್ಲ ಚೆಕ್ ಮಾಡ್ಕೊಂಡು, ಯಾವುದೋ ಇಲಿಪಲ್ಲಿ ಏನಾದ್ರು ಪಿಸ್ಕೆ ಏನಾದ್ರು ಇಕ್ಕಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ತುಂಬ ಜನ ನಿಲ್ಲಿಸ್ಬಿಟ್ರೆ ಇಲಿ ಕಾಟ, ಇಲಿ ಬಂದು ಸೇರ್ಕೊಂಡ್ಬಿಟ್ಟು ವೈರ್ಗಿರೆಲ್ಲ ಕಡ್ದಾಕ್ಬಿಡುತ್ತೆ. ಆ ಥರ ಎಲ್ಲ ಇತ್ತು ಅಂದರೆ, ಇಲಿ ಪಿಸ್ಕೆ ಏನಾದ್ರು ಇತ್ತು ಅಂದರೆ ನೀವು ಸ್ವಲ್ಪ ಪ್ರಿಕಾಷನ್ ತಗೋಬೋದು. ಈ ಥರ ಎಲ್ಲ ನೋಡ್ಕೊಂಡು ಎಲ್ಲ ಇಂಜಿನ್ದೆಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಬಂದು ಕಾರ್ನ ಸ್ಟಾರ್ಟ್ ಮಾಡಿ ಒಂದು 2 ನಿಮಿಷ ಬಿಡ್ಬೇಕು. ಫಸ್ಟ್ ಒಂದು 2 ನಿಮಿಷ ಸ್ಟಾರ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಮೂವ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಸ್ವಲ್ಪ ಇದು ಕೂಲೆಂಟ್ ಎಲ್ಲ ಸರ್ಕ್ಯುಲೇಟ್ ಆಗಬೇಕು ಒಳಗಡೆ. ಇದು ಇಂಜಿನ್ ಆಯಿಲ್ ಎಲ್ಲ ಸರ್ಕ್ಯುಲೇಟ್ ಆಗಬೇಕು. ಏಕ್ದಮ್ಮು ಮೂವ್ ಮಾಡೋಕ್ಕೆ ಹೋಗ್ಬೇಡಿ. ಅದಾದ್ಮೇಲೆ ನೋಡಿ ಯಾವ್ದಾದ್ರು ಇಂಜಿನ್ ಲೈಟ್ಸ್ ಏನಾರು ಆನ್ ಆಗುತ್ತಾ, ಯಾವ್ದಾದ್ರು ಇದರಲ್ಲಿ ಮೀಟ್ರಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ಲೈಟ್ ಆನ್ ಆಗುತ್ತಾ ಅಂದ್ಬಿಟ್ಟು ನೋಡ್ಕೊಳ್ಳಿ. ರೆಡ್ ಲೈಟ್ ಏನಾರು ಪ್ರಾಬ್ಲಮ್ ಇದ್ರೆ ಗಾಡೀಲಿ, ಬ್ಯಾಟ್ರಿ ಪ್ರಾಬ್ಲಮ್ ಇದ್ರೆ ಅಥವಾ ಇಂಜಿನ್ ತುಂಬ ಹೀಟ್ ಆದರೆ ಎಲ್ಲ ಲೈಟ್ ಆನ್ ಆಗುತ್ತಲ್ಲ, ಆ ಥರ ಎಲ್ಲ ನೋಡ್ಕೊಂಡು ಆಮೇಲೆ ಮೂವ್ ಮಾಡಬೇಕು. ಮೂವ್ ಮಾಡಿ ಆಮೇಲೆ ಬೇಕಾದ್ರೆ ಸ್ಟಾರ್ಟ್ ಆದ ಒಂದೊಂದ್ಸಲ ಈಗ ಆಫ್ ಆಗಿದ್ದಾಗ ಏನೋ ಲೀಕ್ ಆಗಲ್ಲ. ಒಂದೊಂದ್ಸಲ ಡೀಸೆಲ್ ಪೆಟ್ರೋಲ್ ಅಥವಾ ಆಯಿಲ್ಸ್ ಏನೋ ಲೀಕ್ ಆಗಲ್ಲ. ಗಾಡಿ ಆಫ್ ಆಗಿದ್ದಾಗ ಒಂದೊಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಮುಂದೆ ಮೂವ್ ಮಾಡ್ತಿರಲ್ಲ, ಅವಾಗ ಸ್ವಲ್ಪ ತಿರುಗಿ ನೋಡಿ. ಯಾವ್ದಾರು ಮತ್ತೇನಾದ್ರು ಈಗೇನಾದ್ರು ಸ್ಟಾರ್ಟ್ ಆದ್ಮೇಲೆ ಏನಾದ್ರು ಲೀಕ್ ಆಗಿದೆ ಅಂತ ನೋಡ್ಕೊಂಡು ಆ ಥರ ಹುಷಾರಾಗಿ ನೀವು ಡ್ರೈವಿಂಗ್ ಮಾಡಬೇಕು. ಗಾಡಿನ ಮೇಂಟೆನೆನ್ಸ್ ಮಾಡಬೇಕು. ಸುಮ್ಮನೆ ತಂದ್ಬಿಟ್ಟು ಕೀ ತಗೊಂಡ್ಬಂದ್ಬಿಟ್ಟು ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು, ಆಮೇಲೆ ಆಯಿಲ್ ಎಲ್ಲ ಕಮ್ಮಿ ಆದಾಗಲೋ ಅಥವಾ ಗಟ್ಟಿ ಆದಾಗಲೋ ಈ ಥರ ಆಫ್ ಆದಮೇಲೆ ತಲೆ ಕೆಡ್ಸ್ಕೊಂಡು ಮೆಕ್ಯಾನಿಕ್ಗೆ ಫೋನ್ ಮಾಡೋ ಬದಲು ನೀವು ಎಚ್ಚರಿಕೆಯಿಂದ ಗಾಡಿನ ಅವಾಗವಾಗ 3-4 ದಿವ್ಸಕ್ಕೊಂದ್ಸಲ ಈ ಥರ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾ ಇರಬೇಕು. ಆವಾಗ ಏನಾದ್ರು ಗಾಡಿ ಆಯಿಲ್ ಕಮ್ಮಿ ಆಗಿರೋ ನೀವು ತೋರಿಸ್ಕೊಂಡ್ರೆ ಎಲ್ಲೂ ಗಾಡಿ ನಿಂತ್ಕೊಂಡಂಗೆ ನೀವು ಗಾಡಿನ ಡ್ರೈವ್ ಮಾಡ್ಬೋದು. ಗಾಡಿನೂ ಸುರಕ್ಷಿತವಾಗಿ ಬಾಳಿಕೆ ಬರುತ್ತೆ. ಓಕೆನಾ ಫ್ರೆಂಡ್ಸ್?